ಬೆಳಗಾವಿಯ ಅಧಿವೇಶನದ ಕೊನೆಯ ದಿನದಲ್ಲಿ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಸ್ ತನಿಖಾ ಹಂತದಲ್ಲಿದೆ, ಅವರ ಬೆದರಿಕೆಗೆ ಹೆದರಲ್ಲ ಅಂತ ಕಿಡಿಕಾರಿದ್ದಾರೆ. ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದವರು ಯಾರು ಅಪರಿಚಿತರಲ್ಲ. ಇಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಇದ್ದಾರೆ. ಬಹುತೇಕರು ಮುಸ್ಲಿಮರಿದ್ದಾರೆ. ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೇವೆ, ಎಲ್ಲರ ಹೆಸರು ಹಾಕಿ ದೂರು ಕೊಡ್ತೀವಿ. ನನ್ನ ಮೇಲೆ ಕ್ರಮ ಕೈಗೊಳ್ತಾರೆ ಅಂದ್ರೆ ಅವರ ಮೇಲೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೊತ್ತಿದೆ, ಸಿಸಿಟಿವಿನಲ್ಲಿ ಅವರ ಚೆಹರೆಗಳು ಕೂಡ ಲಭ್ಯ ಇದ್ದಾವೆ. ಅವ್ರು ಯಾರು ಅಪರಿಚಿತರಲ್ಲ. ಇಬ್ರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿಎಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನ ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನ ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಗೊತ್ತಿದೆ, ಸಿಸಿಟಿವಿ. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸಿಟಿ ರವಿ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ದಾರೆ. ಬಸವನಹಳ್ಳಿ ಬಡಾವಣೆಯಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಮೊನ್ನೆ ನಡೆದ ಘಟನೆಯ ಮಾಹಿತಿ ಪಡೆದುಕೊಂಡರು. बेलगावी रिपब्लिक में डेमोक्रेसी मतलब ऐसा ही. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಿಟಿ ರವಿಯನ್ನ ಪೊಲೀಸರು ನಡೆಸಿಕೊಂಡಿರುವುದು ಖಂಡನೀಯ. ಸಂವಿಧಾನವನ್ನ ಗಾಳಿಗೆ ತೂರಿ ಪೊಲೀಸ್ ದರ್ಪ ಪ್ರಯೋಗ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಕಾನೂನಿದೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಲಾಗಿದೆ, ಸರ್ಕಾರ ಜನವಿರೋಧಿ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಬೆಂಕಿ ಉಗುಳಿದ್ದಾರೆ. ಸಿಟಿ ರವಿ ನಿವಾಸದಲ್ಲಿ ಬಿಜೆಪಿ ಪಕ್ಷದ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಒಳ್ಳೆ ಡ್ರಾಮಾ ಮಾಸ್ಟರ್ ಎಂದಿದ್ದ ಸಚಿವೆ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಪತ್ನಿ ಪಲ್ಲವಿ ತಿರುಗೇಟು ನೀಡಿದ್ದಾರೆ. ಸುಮ್ಮನೆ ಬ್ಯಾಂಡೇಜ್ ಹಾಕಿಕೊಳ್ಳೋದಕ್ಕೆ ತಲೆ ಕೆಟ್ಟಿರಲ್ಲ, ಗಾಯ ಆಗಿಲ್ಲ ಅಂದ್ರೆ ಎಷ್ಟು ದಿನ ನಾಟಕ ಮಾಡೋದಕ್ಕಾಗತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಸುತ್ತಾಡಿಸಿದ್ದಕ್ಕೆ ಜ್ವರ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಡೀಪ್ ಹೋಲ್ ಆಗಿದೆ, 2 ದಿನ ಬ್ಯಾಂಡೇಜ್ ಹಾಕಬೇಕು, ಆಮೇಲೆ ಆಯಿಂಟ್ಮೆಂಟ್ ಹಾಕಬೇಕು ಅಂತ ಹೇಳಿದ್ರು. ಕಟ್ಕೊಳಕ್ಕೆ ಯಾರಿಗೂ ತಲೆ ಹಾಳಾಗಿರಲ್ಲ, ಬಟ್ ಅವ್ರಿಗೆ ಸ್ಕಿನ್ ಡೀಪ್ ಒಂದು ಹೋಲ್ ಆಗಿದೆ, ಅದರಿಂದ ಇತ್ತು. ಒಂದು 2 ಡೇಸ್ ಅವ್ರು ಬ್ಯಾಂಡೇಜ್ ಹಾಕಿ ಆಮೇಲೆ ಆಯಿಂಟ್ಮೆಂಟ್ ಹಾಕಿ ಅಂತ ಹೇಳೋಗಿದ್ದಾರೆ. ಸೊ ಅದಕ್ಕೆ ಅದು ಸ್ಕಿನ್ ಮೇಲೆ ಬ್ಯಾಂಡೇಜ್ ನಿಲ್ಲ, ಕೂದಲು ಮೇಲೆ ಬ್ಯಾಂಡೇಜ್ ನಿಲ್ಲಲ್ಲ ಅಂತ ಟೇಪ್ ಇದ್ದಾರೆ. ನಾನೇ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ, ಬ್ಯಾಂಡೇಜ್ ಹಾಕೊಳ್ಳಿ ಅಂತಂದ್ರೆ ಅದು ಒಂದು ಆಲ್ಮೋಸ್ಟ್ ಬ್ಯಾಂಡೇಜ್ ಸ್ಟಿಕ್ಕರ್ಸ್ ನಿಲ್ಲಲ್ಲ ಕೂದಲು ಮೇಲೆ ಅನ್ನೋದಕ್ಕೆ ಬ್ಯಾಂಡೇಜ್ನ ಟೇಪ್ ಹಾಕಿದ್ದಾರೆ. ಸೊ ಯಾರು ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗುತ್ತೆ ಗಾಯ ಆಗಿಲ್ಲ ಅನ್ನೋಕ್ಕೆ. ಆ್ಯಕ್ಚುಲಿ ಅವರಿಗೆ 3 ಡೇಸಿಂದ ನಿದ್ದೆ ಇಲ್ದಲೇ ಆ ಇಡೀ ಪ್ರೆಷರ್ ಹಾಕಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ಆ ವೆಹಿಕಲಲ್ಲೆಲ್ಲ ಸುತ್ತಾಡಿಸಿ ಜ್ವರ ಬಂದಿದೆ, ಸ್ಲೈಟಾಗಿ ಜ್ವರ. ಹೆಂಗೆ ಅಂತಂದರೆ ಪಬ್ಲಿಕ್ಕಲ್ಲಿ ಇರೋದ್ರಿಂದ ಪಬ್ಲಿಕ್ ಜನ ಬರ್ತಾ ಇದ್ದಾರೆ, ಅವರನ್ನು ಮಾತಾಡಿಸ್ಲೇಬೇಕು, ಅವ್ರಿಗೆ ರೆಸ್ಟ್ ತಗೊಳಕ್ಕಾಗ್ತಾ ಇಲ್ಲ. ನನಗೆ ಅಕ್ಕ ತಂಗಿ ಅಮ್ಮ ಹೆಂಡತಿ ಇಲ್ವಾ ಎಂದಿದ್ದ ಸಚಿವೆ ಹೆಬ್ಬಾಳ್ಕರ್ಗೆ ಆ ಮಾತಿಗೆ ಪಲ್ಲವಿ ರವಿ ಕೌಂಟರ್ ಕೊಟ್ಟಿದ್ದಾರೆ. ಅಮ್ಮ ಇಲ್ಲದಿದ್ರೆ ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಸಚಿವೆಗೆ ಪ್ರಶ್ನೆ ಮಾಡಿದ್ದಾರೆ. ಒರಟುತನದ ಮಾತು ಅವರಿಗೆ ಅಭ್ಯಾಸ ಆಗಿದೆ ಅನ್ಸುತ್ತೆ. ರಾಜಕಾರಣಿ ಹೇಗಿರಬೇಕು ಅಂದ್ರೆ ನಾನು ರವಿಯಿಂದ ಕಲಿತೀನಿ. ಸಿಟಿ ರವಿಗೆ ಅವರದ್ದೇ ಆದ ಸಂಸ್ಕಾರ ಇದೆ. ಸಿಟಿ ರವಿ ಪತ್ನಿ ಪಲ್ಲವಿ ಸಚಿವೆಗೆ ಟಾಂಗ್ ಕೊಟ್ಟಿದ್ದಾರೆ. ಭೂಮಿಗೆ ಬರೋದಾದ್ರೂ ಹೇಗೆ ಅನ್ಸ್ಬೇಕಲ್ಲ, ಅವ್ರದ್ದೇ ಆದ ಒಂದು ಸಂಸ್ಕಾರ ಇದೆ ಸಿಟಿ ರವಿ ಅವ್ರಿಗೆ. ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರ್ಬೇಕು ಅಂತಂದ್ರೆ ನಾನು ಸಿಟಿ ರವಿ ನಾನು ತುಂಬ ಕಲ್ತಿದ್ದೀನಿ. ಅವರು ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಊಟ ತಿಂಡಿನೂ ಸಿಗಲ್ಲ ಸಿಟಿ ರವಿ ಜೊತೆ ಹೋದರೆ, ಯಾಕೆಂದರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ. ಶುಗರು BP ಇರೋರು ದಯವಿಟ್ಟು ಅವ್ರ ಜೊತೆ ಹೋಗ್ಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ. ಅವ್ರದ್ದೇ ಆದ ಒಂದು ಶಿಸ್ತು ಜೀವನನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಏಕೆಂದರೆ ಅವ್ರಿಗೆ ಬೆಳಗ್ಗೆ ಅವ್ರ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದ್ರೆ 4:15 ಯೋಗದಿಂದ ಶುರು ಆದರೆ ಬುಕ್ ಓದಿ ಮಲ್ಗೋವರೆಗೂ ಅವ್ರದ್ದು ಆ್ಯಕ್ಟಿವಿಟೀಸ್ ಇರುತ್ತೆ. ಪ್ರಾಧ್ಯಾಪಕರ ಮೇಲಿನ ಹಲ್ಲೆ ಖಂಡಿಸಿ ಶಿವಮೊಗ್ಗದ ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಾಲೇಜಿಗೆ ಬರದೆ ಹಾಜರಾತಿ ನೀಡುವುದಿಲ್ಲ ಎಂದಿದ್ದ ಪ್ರಾಧ್ಯಾಪಕರಿಗೆ ಯುವಕನ ಕಡೆಯವರು ಹಾಗೂ ಪೋಷಕರು ಹಲ್ಲೆ ಮಾಡಿದ್ರು. ಇದನ್ನು ಖಂಡಿಸಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಾಧ್ಯಾಪಕ ರಾಜು ಅವರು ಉತ್ತಮ ಉಪನ್ಯಾಸಕರಾಗಿದ್ದು ಕಾಲೇಜಿನಲ್ಲಿ ಅತ್ಯಂತ ನಿಷ್ಠೆಯಿಂದ ಪಾಠ ಮಾಡ್ತಿದ್ದಾರೆ. ಅಂತಹ ಉಪನ್ಯಾಸಕರ ಮೇಲೆ ಹಲ್ಲೆ ಮಾಡಿರುವುದು ಅತ್ಯಂತ ಖಂಡನೀಯ. ತಕ್ಷಣ ಹಲ್ಲೆ ಮಾಡಿರುವ ತಂದೆ ಮತ್ತು ಮಗನ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಬಂಧಿಸಿ
ಬೆಳಗಾವಿ ಅಧಿವೇಶನದ ಕೊನೆಯ ದಿನದಲ್ಲಿ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಸ್ ತನಿಖಾ ಹಂತದಲ್ಲಿದೆ, ಅವರ ಬೆದರಿಕೆಗೆ ಹೆದರಲ್ಲ ಅಂತ ಕಿಡಿಕಾರಿದ್ದಾರೆ. ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದವರು ಯಾರು ಅಪರಿಚಿತರಲ್ಲ. ಇಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಇದ್ದಾರೆ. ಬಹುತೇಕರು ಮುಸ್ಲಿಮರಿದ್ದಾರೆ. ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೇವೆ, ಎಲ್ಲರ ಹೆಸರು ಹಾಕಿ ದೂರು ಕೊಡ್ತೀವಿ. ನನ್ನ ಮೇಲೆ ಕ್ರಮ ಕೈಗೊಳ್ತಾರೆ ಅಂದ್ರೆ ಅವರ ಮೇಲೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೊತ್ತಿದೆ, ಸಿಸಿಟಿವಿನಲ್ಲಿ ಅವರ ಚೆಹರೆಗಳು ಕೂಡ ಲಭ್ಯ ಇದ್ದಾವೆ. ಅವ್ರು ಯಾರು ಅಪರಿಚಿತರಲ್ಲ. ಇಬ್ರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿಎಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನ ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನ ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಗೊತ್ತಿದೆ, ಸಿಸಿಟಿವಿ. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸಿಟಿ ರವಿ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ದಾರೆ. ಬಸವನಹಳ್ಳಿ ಬಡಾವಣೆಯಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಮೊನ್ನೆ ನಡೆದ ಘಟನೆಯ ಮಾಹಿತಿ ಪಡೆದುಕೊಂಡರು. बेळगावी रिपब्लिक में डेमोक्रेसी मतलब ऐसा ही. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಿಟಿ ರವಿಯನ್ನ ಪೊಲೀಸರು ನಡೆಸಿಕೊಂಡಿರುವುದು ಖಂಡನೀಯ. ಸಂವಿಧಾನವನ್ನ ಗಾಳಿಗೆ ತೂರಿ ಪೊಲೀಸ್ ದರ್ಪ ಪ್ರಯೋಗ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಕಾನೂನಿದೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಲಾಗಿದೆ, ಸರ್ಕಾರ ಜನವಿರೋಧಿ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಬೆಂಕಿ ಉಗುಳಿದ್ದಾರೆ. ಸಿಟಿ ರವಿ ನಿವಾಸದಲ್ಲಿ ಬಿಜೆಪಿ ಪಕ್ಷದ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಒಳ್ಳೆ ಡ್ರಾಮಾ ಮಾಸ್ಟರ್ ಎಂದಿದ್ದ ಸಚಿವೆ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಪತ್ನಿ ಪಲ್ಲವಿ ತಿರುಗೇಟು ನೀಡಿದ್ದಾರೆ. ಸುಮ್ಮನೆ ಬ್ಯಾಂಡೇಜ್ ಹಾಕಿಕೊಳ್ಳೋದಕ್ಕೆ ತಲೆ ಕೆಟ್ಟಿರಲ್ಲ, ಗಾಯ ಆಗಿಲ್ಲ ಅಂದ್ರೆ ಎಷ್ಟು ದಿನ ನಾಟಕ ಮಾಡೋದಕ್ಕಾಗತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಸುತ್ತಾಡಿಸಿದ್ದಕ್ಕೆ ಜ್ವರ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಡೀಪ್ ಹೋಲ್ ಆಗಿದೆ, 2 ದಿನ ಬ್ಯಾಂಡೇಜ್ ಹಾಕಬೇಕು, ಆಮೇಲೆ ಆಯಿಂಟ್ಮೆಂಟ್ ಹಾಕಬೇಕು ಅಂತ ಹೇಳಿದ್ರು. ಕಟ್ಕೊಳಕ್ಕೆ ಯಾರಿಗೂ ತಲೆ ಹಾಳಾಗಿರಲ್ಲ, ಬಟ್ ಅವ್ರಿಗೆ ಕಿತ್ತೋಗಿರೋ ಸ್ಕಿನ್ ಕಿತ್ತೋಗಿರೋ ದೀಪ ಒಂದು ಹೋಲ್ ಆಗಿದೆ, ಅದರಿಂದ ಇಟ್ಟು ಒಂದು 2 days ಅವ್ರು ಬ್ಯಾಂಡೇಜ್ ಹಾಕಿ ಆಮೇಲೆ ಆಯಿಂಟ್ಮೆಂಟ್ ಹಾಕಿ ಅಂತ ಹೇಳೋಗಿದ್ದಾರೆ. ಸೊ ಅದಕ್ಕೆ ಅದು ಸ್ಕಿನ್ ಮೇಲೆ ಬ್ಯಾಂಡೇಜ್ ನಿಲ್ಲ, ಹೇರ್ ಕೂದಲು ಮೇಲೆ ಬ್ಯಾಂಡೇಜ್ ನಿಲ್ಲಲ್ಲ ಅಂತ ಆ ಟೇಪ್ ಇದ್ದಾರೆ. ನಾನೇ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ, ಬ್ಯಾಂಡೇಜ್ ಹಾಕೊಳ್ಳಿ ಅಂತಂದ್ರೆ ಅದು ಒಂದು ಆಲ್ಮೋಸ್ಟ್ ಬ್ಯಾಂಡೇಜ್ ಸ್ಟಿಕ್ಕರ್ಸ್ ನಿಲ್ಲಲ್ಲ ಕೂದಲು ಮೇಲೆ, ಅದಕ್ಕೆ ಬ್ಯಾಂಡೇಜ್